ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಎಲ್ಲ ಬಗೆಯ ಹಣ್ಣುಗಳನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬರೋಣ. ಇದು ದ್ರಾಕ್ಷಿ ಹಣ್ಣು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ, ಹಾಗೆ ಮಲಬದ್ಧತೆಯನ್ನು ತಡೆಯುತ್ತದೆ, ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನೋಡಿ, ಸೇಬು ಹಣ್ಣಿನಲ್ಲಿ ನೋಡಿ ಫೈಬರ್ ಮತ್ತು ವಿಟಮಿನ್ ಸಿ ಹೊಂದಿದೆ, ಹಾಗೂ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ, ಹಾಗೂ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಸೇಬು ಹಣ್ಣು, ದಿನ ಒಂದು ಸೇಬು ಹಣ್ಣು ತಿನ್ನಿ, ಡಾಕ್ಟರಿಂದ ದೂರ ಇರಿ. ನೋಡಿ, ಇದು ದ್ರಾಕ್ಷಿ ಹಣ್ಣು ಹೇಗೆ ಬೆಳೆಸಿದ್ದಾರೆ ನೋಡಿ. ತೋಟ ತುಂಬ ಸುಂದರವಾಗಿದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದು ಮಾವಿನ ಹಣ್ಣು ಕಣ್ಣು ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ, ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತದೆ. ನೋಡಿ, ಸಪೋಟ ತಿಂದರೂ ಕೂಡ ಒಳ್ಳೆಯದು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಇದು ನೋಡಿ, ಇದು ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಡಯಾಬಿಟಿಸ್ ಒಳ್ಳೆಯದು. ಲಿಚಿ ಹಣ್ಣಲ್ಲಿ ವಿಟಮಿನ್ ಸಿ ಇದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಹೃದಯದ ರಕ್ತನಾಳ ಸರಾಗುವಂತೆ ಮಾಡುತ್ತದೆ. ನೋಡಿ, ಮಾವಿನಕಾಯಲ್ಲಿ ವಿಟಮಿನ್ ಎ ಇದೆ, ಹೃದಯದ ಆರೋಗ್ಯವನ್ನು ಸುಧಾರಿಸ್ತದೆ. ನೋಡಿ, ಕಿತ್ತಳೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ, ದೇಹದ ಕೊಬ್ಬು ಕಡಿಮೆ ಮಾಡುತ್ತದೆ. ನೋಡಿ, ಮಾವಿನ ಹಣ್ಣು ಚರ್ಮದ ಕಾಂತಿನ ಹೆಚ್ಚಿಸ್ತದೆ, ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ, ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ತದೆ. ಅನಾನಸ್ಸು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಚರ್ಮದ ಆರೋಗ್ಯನೂ ಕಾಪಾಡುತ್ತದೆ. ನೋಡಿ, ನಾನು ಎಲ್ಲ ಹಣ್ಣುಗಳನ್ನು ಕೆಲವೊಂದು ಪಾಯಿಂಟ್ಗಳನ್ನು ಹೇಳೀನಿ, ಇನ್ನೂ ಅನೇಕ ಉಪಯೋಗಗಳಿವೆ. ಆಯಾ ಕಾಲಕ್ಕೆ ಸಿಗೋ ಹಣ್ಣುಗಳನ್ನು ತಿನ್ನೋದ್ರಿಂದ ತುಂಬ ಪ್ರಯೋಜನಗಳಿವೆ. ಎಲ್ಲರೂ ತಿನ್ನಿ ಹಣ್ಣುಗಳನ್ನು, ಆಯಾ ಕಾಲಕ್ಕೆ ತಕ್ಕಂತೆ ಎಲ್ಲ ಹಣ್ಣುಗಳಿಂದನೂ ಪ್ರಯೋಜನ ಇದೆ. ನೋಡಿ, ನಾನು ಬೆಳಿಗ್ಗೆ ವಾಕ್ ಮಾಡ್ತಾ ಹಾಗೆ ಸುತ್ತಮುತ್ತಲಿನ ಸೀನ್ರಿ ಎಲ್ಲ ವಿಡಿಯೋ ತೊಗೊಂಡೆ ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ನೋಡಿ, ಇವತ್ತು ಬೆಳಗ್ಗೆ ತುಂಬ ಕೂಲಾಗಿತ್ತು, ಮೋಡ ಇತ್ತು, ಆದರೆ ಮಳೆ ಏನು ಬರ್ತಾ ಇರಲಿಲ್ಲ. ಹಾಗೆ ಸುತ್ತಮುತ್ತಲು ನೋಡಿ, ಎಲ್ಲಿ ನೋಡಿದ್ರು ಬಿಲ್ಡಿಂಗೇ ಕಾಣಿಸ್ತಾ ಇದೆ. ನಮ್ಮ ಮನೆ ಸುತ್ತಲೂ ಟೆರೆಸ್ ಮೇಲೆ ಹೋಗಿದ್ದೆ ವಾಕ್ ಮಾಡೋಕ್ಕಂತ, ತುಂಬ ಚೆನ್ನಾಗಿರುತ್ತೆ. ಈ ಕೂಲ್ ವೆದರಲ್ಲಿ ವಾಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೆರೆಸ್ ಮೇಲೆ. ಹಾಗೆ ಸ್ವಲ್ಪ ಎಕ್ಸರ್ಸೈಸ್ ಕೂಡ ಮಾಡಿ ಬಂದೆ. ನೋಡಿ, ಎಲ್ಲ ಸುತ್ತಮುತ್ತಲು ಬರೀ ಬಿಲ್ಡಿಂಗ್ಸೇ. ಲೇಕ್ ಕೂಡ ಇದೆ ನಮ್ಮ ಮನೆ ಹಿಂದ್ಗಡೆ, ಅದು ಕೂಡ ತೋರಿಸ್ತೀನಿ. ನೋಡಿ, ಹಾಗೆ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ನೋಡಿ, ನಮ್ಮ ಅನ್ನಪೂರ್ಣ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ, ಯಾವ ಥರ ಅಡುಗೆ ಬೇಕಂತ ಕಮೆಂಟ್ ಮಾಡಿ. ನಾನು ಆದಷ್ಟು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಹೇಗೆ ಇದೆ ವೆದರು, ಕೂಲಾಗಿದೆ. ಹಾಗೆ ತಣ್ಣಗೆ ಗಾಳಿಯಲ್ಲಿ ವಾಕ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ವು ಆ ಕಡೆ ಈ ಕಡೆ. ನೋಡಿ, ಮೋಡ ಇದೆ, ಫುಲ್ ಬಿಸಿಲೇನು ಬಂದಿರಲಿಲ್ಲ, 8:30 ಆದರೂ ಕೂಡ ಬಿಸಿಲು ಬಂದಿರಲಿಲ್ಲ. ಒಂಥರ ಕೂಲಾಗೇ ಇತ್ತು, ಮಳೆ ಕೂಡ ಏನು ಬರ್ತಾ ಇರಲಿಲ್ಲ. ಈ ವಾತಾವರಣದಲ್ಲಿ ವಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೂರ್ಯ ಕೂಡ ಇನ್ನೂ ಉದಯಿಸಿರಲಿಲ್ಲ, ಹಾಗೆ ಮೋಡದ ಮಳೆಯಲ್ಲಿ ಬರೋದು ಹೋಗೋದು ಮಾಡ್ತಾಯಿದ್ದ. ಸನ್ರೈಸ್ ಕೂಡ ಸರಿಯಾಗಿ ಆಗಿರಲಿಲ್ಲ. ನೋಡಿ, ಹೇಗೆ ಸೂರ್ಯ ಮೋಡದ ಮರೆಗೆ ಹೋಗ್ತಾನೆ, ಮತ್ತೆ ಬರ್ತಾನೆ. ನಾನು ಹಾಗೆ ಎಕ್ಸರ್ಸೈಸ್ ಮಾಡ್ತಾಯಿದ್ದೆ. ಬೆಳಗ್ಗೆ ನಾನು ಒಂದು 3/4 ಗಂಟೆನಾದರೂ ವಾಕ್ ಮಾಡ್ತೀನಿ. ಎಲ್ಲರೂ ವಾಕ್ ಮಾಡಿ, ದಿನಾಲೂ 10,000 ಸ್ಟೆಪ್ಸು ಕಂಪ್ಲೀಟ್ ಮಾಡಿ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಗಿರುತ್ತೆ. ಹಾಗೆ ಒಂದೇ ಕಡೆ ಕೂತ್ಕೋಬೇಡಿ, ಕೈ ಕಾಲುಗಳಿಗೆಲ್ಲ ಆ್ಯಕ್ಟಿವ್ ಆಗಿರಿ, ಅವಕ್ಕೆಲ್ಲ ಕೆಲಸ ಕೊಡಿ. ಕೈ ಕಾಲುಗಳಿಗೆ ಹಾಗೆ ವಾಕ್ ಮಾಡಿ, ಕೈಯಿಂದ ಎಕ್ಸರ್ಸೈಸ್ಗಳೆಲ್ಲ ಸಾಧ್ಯವಾದಷ್ಟು ಮಾಡಿ. ಸುಮ್ಮನೆ ಆಮೇಲೆ ನಮಗೆಲ್ಲ ಹೆಲ್ತ್ ಪ್ರಾಬ್ಲಮ್ ತಂದ್ಕೊಂಡು ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗೋದಕ್ಕಿಂತ ಸ್ವಲ್ಪ ಹೆಲ್ತ್ ಬಗ್ಗೆ ಎಲ್ಲರೂ ಕಾನ್ಷಿಯಸ್ ಆಗಿರಿ. ನಮ್ಮ ಪ್ರಯತ್ನ ನಾನು ಮಾಡೋಷ್ಟು ಮಾಡ್ತೀನಿ, ಮುಂದೆ ದೇವ್ರ ಇಚ್ಛೆ ಹೇಗಿರುತ್ತೋ. ನಮ್ಮ ಹೆಲ್ತ್ ಬಗ್ಗೆ ನಮಗೆ ಗೊತ್ತಿರಲ್ಲ ಈಗಿನ ಕಾಲದಲ್ಲಿ. ಅದಕ್ಕೆ ಎಲ್ಲರೂ ಆದಷ್ಟು ಎಕ್ಸರ್ಸೈಸ್, ವಾಕ್
ಅದೆಲ್ಲ ಮಾಡ್ತಾಯಿರಿ. ಬೆಳಗ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಆದರೂ ಮಾಡಿ. ಟಿ ವಿನ ಬಿಟ್ಬಿಡಿ, ಒಂದು ಅರ್ಧ ಗಂಟೆ 1 ಗಂಟೆ ಟಿ ವಿ ನೋಡೋದು ಬಿಟ್ಟು ಅದೇ ಟೈಮಲ್ಲಿ ವಾಕ್ ಮಾಡಿ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಆಯಾ ಕಾಲಕ್ಕೆ ಹಣ್ಣು ತರಕಾರಿ ಎಲ್ಲ ತಿನ್ನಿ, ಬಂದಿರತಕ್ಕಂಥ ಹಣ್ಣು ಮತ್ತು ತರಕಾರಿ ಎಲ್ಲ ತಿನ್ನಿ, ಹೆಲ್ತ್ ಸರಿಯಾಗಿರುತ್ತೆ. ಆದಷ್ಟು ಕರಿದ ಪದಾರ್ಥಗಳು ತಿನ್ನಬೇಡಿ. ಹಣ್ಣು ತರಕಾರಿ ಆ ಥರ ಕಡಿಮೆ ಆಯಿಲೇ ಬಳಸಿ ಅಡುಗೆಗೆ. ನೋಡಿ, ಇಲ್ಲಿ ನಮ್ಮ ಹಿಂದೆ ಮನೆ ಹಿಂದೆ ಲೇಕ್ ಇದೆ, ಅಲ್ಲಿ ಫುಲ್ ತುಂಬಿದೆ ನೋಡಿ ಲೇಕ್. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ ವಾಕ್ ಮಾಡೋದು. ವಾಕ್ ಮಾಡೋಕ್ಕೆ ಏಜೇನು ಇದು ಬರೋಲ್ಲ, ಪಾಯಿಂಟ್ ಅದು ಏಜ್ದು. ಎಲ್ಲ ಏಜ್ಗೂ ವಾಕ್ ಮಾಡ್ಬೋದು. ಆ್ಯಕ್ಟಿವ್ ಆಗಿರಬೇಕು ಟೋಟಲ್. ಮನೆಯಲ್ಲಿ ಆದರೂ ಕೆಲಸ ಮಾಡ್ತಾ ಇರಬೇಕು. ನಾನು ಅದಕ್ಕೆ ಕೆಲಸದವಳನ್ನ ಎಲ್ಲ ಬಿಡಿಸಿ ನಾನೇ ಮಾಡ್ತಾಯಿದ್ದೀನಿ. ಕಸ ಬಳಿಯೋದು, ಪಾತ್ರೆ ಎಲ್ಲ ತೊಳಿತೀನಿ, ಆಮೇಲೆ ಮಾಪ್ ಮಾಡ್ತೀನಿ. ಅದೇ ಒಂದು ಎಕ್ಸರ್ಸೈಸ್ ಆಗುತ್ತೆ. ಸುಮ್ಮನೆ ಅದೇ ಟೈಮ್ ನಾವು ಕೂತ್ಕೊಂಡಿದ್ರೆ ಸುಮ್ಮನೆ ಕೂತ್ಕೋಬೇಕು ಟಿ ವಿ ನೋಡಿಕೊಂಡು. ಅದೇ ಟೈಮಿಗೆ ನಮಗೂ ಒಂದು ಸ್ವಲ್ಪ ಕೈ ಕಾಲುಗಳಿಗೆ ಸ್ವಲ್ಪ ಚೈತನ್ಯ ಕೊಟ್ಟಾಗ ಆಗುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮೋಡ. ಬಿಸಿಲೇನಿರಲಿಲ್ಲ, ತುಂಬ ಚೆನ್ನಾಗಿತ್ತು ವೆದರ್. ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಸಿಂಪಲ್ ಆಗಿರೋ ಅಡುಗೆಗಳನ್ನೇ ಹಾಕ್ತೀನಿ. ಜಾಸ್ತಿ ಕರಿದ ಪದಾರ್ಥಗಳು ಆ ಥರ ಎಲ್ಲ ಜಾಸ್ತಿ ಮಾಡಲ್ಲ ನಾವು. ಡೀಪ್ ಫ್ರೈ ಅದನ್ನು ಜಾಸ್ತಿ ತೋರಿಸಲ್ಲ. ಸುಮ್ಮನೆ ಸಿಂಪಲ್ಲಾಗಿರೋ ಅಡುಗೆಗಳನ್ನು ಹಾಕ್ತಾಯಿರ್ತೀನಿ. ನಿಮಗೇನಾದರೂ ಬೇರೆ ಅಡುಗೆ ಬೇಕಂದರೆ ಹೇಳಿ. ನೋಡಿ, ಇದು ಸಾಸಿವೆ ಗಿಡ. ಸಾಸಿವೆ ಎಲ್ಲ ಒಣಗಿದೆ. ಇದರಲ್ಲಿ ಸಾಸಿವೆ ಬಿಡುತ್ತೆ, ಹೂವಾಗಿ ಈ ಥರ ಬಿಡುತ್ತೆ ಕಾಯಿ. ಈ ಕಾಯಿನಲ್ಲಿ ಸಾಸಿವೆ ಇರುತ್ತೆ, ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಸಾಸಿವೆ, ಅದನ್ನು ನೋಡಿ ಇರುತ್ತೆ. ಅದನ್ನೇ ಆಮೇಲೆ ಬೇರ್ಪಡಿಸಿ ಸಾಸಿವೆ ಮಾಡ್ತಾರೆ. ಇದು ನೋಡಿ, ಗಿಡದ್ದು ಒಣಗಿದ ಮೇಲೆ ಇಲ್ಲೇ ಬಿದ್ದು ಮತ್ತೆ ಗಿಡ ಹುಟ್ಕೊಳ್ಳುತ್ತೆ, ಸಸಿಗಳು ಸಾಸಿವೆದು. ಹಾಗೆ ಬಿಟ್ಟರೆ ಅದನ್ನು ತೆಗೆದ್ರೆ ಕ್ಲೀನ್ ಮಾಡಿದರೆ ನಮಗೆ ನಾವು ಒಗ್ಗರಣೆಗೆ ಉಪಯೋಗ ಆಗುತ್ತೆ. ನೋಡಿ, ಇದು ಸೇವಂತಿಗೆ, ಇದು ನಿತ್ಯ ಮಲ್ಲಿಗೆ. ಚೆನ್ನಾಗಿ ಬಿಡ್ತವೆ ನಿತ್ಯ ಮಲ್ಲಿಗೆ. ಇದು ನೋಡಿ, ಬೋಗನ್ವಿಲ್ಲ ಅಂತ ಒಂಥರ ಕಲರ್ ಡಿಫ್ರೆಂಟ್ ಆಗಿದೆ. ಹೂವಿನ ಗಿಡಗಳು ಎಲ್ಲೇ ಇರಲಿ ಅಲ್ಲೇ ನೋಡ್ತಾ ನಿಂತ್ಬಿಡ್ತೀನಿ ನಾನು ಹೂಗಳನ್ನ. ತುಂಬ ಇಷ್ಟ ನನಗೆ ಹೂಗಳಂದರೆ. ಅದಕ್ಕೆ ಜಾಸ್ತಿ ನಾನು ವಿಡಿಯೋದಲ್ಲಿ ಹೂಗಳು ಕೂಡ ಹಾಕ್ತಾಯಿರ್ತೀನಿ. ನೇಚರ್ ವಿಡಿಯೋ, ಹೂಗಳ ವಿಡಿಯೋ ಜಾಸ್ತಿ ಹಾಕ್ತಾಯಿರ್ತೀನಿ. ಎಲ್ಲರೂ ಮನೆಯಲ್ಲೇ ಪಾಟ್ನಲ್ಲಿ ಸಾಧ್ಯವಾದಷ್ಟು ಹೂವಿನ ಗಿಡಗಳನ್ನು ಹಾಕಿ. ಅದು ಒಂದು ಗಾರ್ಡನಿಂಗ್ ಕೂಡ ಒಂದು ಎಕ್ಸರ್ಸೈಸೇ. ಅದರಲ್ಲಿ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ. ದಿನ 1 ಅವರ್ ನೀರು ಹಾಕೋದು, ಮರ ಪಾಟಲ್ಲಿ ಗಿಡ ಹಚ್ಚೋದು, ಅವೆಲ್ಲ ಮರ ಚಿಕ್ಕ ಚಿಕ್ಕ ಸಸಿಗಳನ್ನು ಹಚ್ಚೋದು, ಅವೆಲ್ಲ ಟೈಮ್ ಪಾಸ್ ಮಾಡಿ. ಎಲ್ಲರೂ ಮನೆ ಹತ್ರ ಕಡಿಮೆ ಜಾಗ ಇದ್ದರೆ ಕಡಿಮೆ ಜಾಗದಲ್ಲಿ ಒಂದು 4 ಪಾಟ್ ಆದರೂ ಇಟ್ಕೊಳ್ಳಿ. ನೋಡಿ, ಅಪಾರ್ಟ್ಮೆಂಟಲ್ಲಿ ಮೇಲೆ ಟೆರೆಸ್ ಮೇಲೆ ಬಂದರೆ ಬರೀ ವಯರ್ಗಳೇ ಇರ್ತವೆ, ಕೇಬಲ್ ಕನೆಕ್ಷನ್ ವಯರು. ನೋಡಿ, ಇನ್ನೂ ಕೂಲಾಗೇ ಇದೆ ವೆದರು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.